ಹಾಯ್ ಗೈಸ್, ಏನಂದ್ರೆ ಪ್ರತಿಯೊಬ್ಬರು ಏನು ಮಾಡಿರ್ತೀರ ಅಂದರೆ ಬಾಡಿ ಎಕ್ಸರ್ಸೈಸ್ ಮಾಡಿರ್ತೀರ. ಕೈ ಅಂತೆ ಕಾಲಂತೆ ಹಿಂಗೆ ತಿರುಗ್ಸೋದಾಗಿ ಹಿಂಗೆ ಕುತ್ತಿಗೆ ಅಂತ ತಿರುಗ್ಸೋದು ಮಾಡಿರ್ತೀರ. ಇವಾಗ ನಾನು ಏನಂದ್ರೆ ಡಿಫ್ರೆಂಟಾಗಿ ಹೇಳಿದ್ರೆ ಕ್ರೇಜ್ ಆಗಿತ್ತೆ ಕೇಳಕ್ಕೆ ಮಾತ್ರ. ಕಣ್ಣು ಎಕ್ಸರ್ಸೈಸ್ ಯಾವತ್ತನ ಮಾಡಿದಾರ? ಪ್ರತಿಯೊಬ್ಬರನ್ನ ಕೇಳ್ತಾ ಇದ್ದೀನಿ. ಯಾಕಪ್ಪ ಅಂದರೆ ನಾವು ಟಿ ವಿ ನೋಡೋಕ್ಕಾರೆ ಫೋನ್ ನೋಡೋಕ್ಕಾರೆ ಪ್ರತಿಯೊಬ್ಬರು ಏನು ಮಾಡ್ತಾರೆ, ಕಣ್ಣು ಮಿಡ್ಸ್ದಂಗೆ ನೋಡ್ತಾ ಇರ್ತಾರೆ, ಹಿಂಗೇ ನೋಡ್ತಾ ಇರ್ತಾರೆ. ಅವಾಗ ನಾವು ಮಿಣುಕ್ಸ್ತಾ ಇರಬೇಕು. ಯಾಕೆಂದರೆ ಮಿಣುಕ್ಸಿಲ್ಲ ಅಂದ್ರೆ ಏನಾಗುತ್ತಂದರೆ ಸಮ್ ಟೈಮ್ ನಮಗೆ ಹೆಡ್ಡೇಕ್ ಬರುತ್ತೆ. ಸಮ್ ಟೈಮ್ ಹಂಗೆ ನೋಡ್ತಾ ನೋಡ್ತಾ ಏನಾಗುತ್ತೆ ಅಂದ್ರೆ ಅಡಿಕ್ಟ್ ಆಗಿಬಿಟ್ಟು ಸಮ್ ಟೈಮ್ ನಮ್ಗೆ ಸೈಟ್ ಬರೋದಾಗ್ಲಿ ಆ ರೀತಿ ಆಗುತ್ತೆ. ಅದಕ್ಕೆ ಸಿಂಪಲ್ ಟಿಕ್ಸ್ ನಾನು ಹೇಳ್ತೀನಿ, ಫಾಲೋ ಮಾಡಿದರೆ ಈಸಿಯಾಗಿ ನಿಮಗೆ ಏನೂ ಆಗಲ್ಲ. ಏನು ಸಿಂಪಲ್ ಟ್ರಿಕ್ಸ್ ಏನು ಮಾಡ್ಬೇಕಂದ್ರೆ ಸ್ಟಾರ್ಟಿಂಗು ಈ ರೀತಿ ರೊಟೇಟ್ ಮಾಡಬೇಕು. ಈ ರೀತಿ ಸುತ್ತಲೂ ಕಣ್ಣು ಸುತ್ತಲೂ ರೊಟೇಟ್ ಮಾಡಬೇಕು. ಇದೊಂದು 5 ಟೈಮ್ಸ್ ಮಾಡಬೇಕು. ಸೆಕೆಂಡ್ ಬಂದುಬಿಟ್ಟು ರೈಟು ಲೆಫ್ಟು ರೈಟು ಲೆಫ್ಟು ರೈಟು ಲೆಫ್ಟ್ ಮಾಡಬೇಕು. ಇನ್ನೊಂದು 5 ಟೈಮ್ಸ್ ಮಾಡಬೇಕು. ಇನ್ನೊಂದು ಏನಂದರೆ ಐಸನ್ ಇರುತ್ತಲ್ಲ ಮೇಲ್ಗಡೆ, ಟಾಪು ಡೌನು ಟಾಪು ಡೌನು ಟಾಪು ಡೌನು ಟಾಪು ಡೌನು ರೈಟು ಲೆಫ್ಟು ಈ ಥರ ಒಂದು 5 ಟೈಮ್ಸ್ ಮಾಡಬೇಕು. ಈ ರೀತಿ ಮಾಡ್ತಾ ಇದ್ರೆ ಏನಾಗುತ್ತೆ ಅಂದರೆ ಕಣ್ಣಿಗೆ ಎಕ್ಸರ್ಸೈಸ್ ಅಂತ ಆಗುತ್ತೆ. ಮತ್ತು ಹಿಂಗೆ ಮಿಣುಕ್ಸ್ತಾ ಇರ್ಬೇಕು, ಅವಾಗ ಮಿಣುಕ್ಸ್ತಾ ಇರಬೇಕು, ಹಿಂಗೆ ಮಾಡ್ತಾ ಇರಬೇಕು. ಮಾಡ್ತಾ ಇದ್ರೆ ಕಣ್ಣಿಗೆ ಅನ್ನೋದು ಎಕ್ಸರ್ಸೈಸ್ ಆಗುತ್ತೆ. ಅವಾಗ ಏನಾಗುತ್ತೆ, ನಮ್ಗೆ ಹೆಡ್ಡೇಕ್ ಬರೋದಾಗಲಿ ಸೈಟ್ ಬರೋದಾಗಲಿ ಆಗಲ್ಲ. ಯಾಕಂದ್ರೆ ನಾವು ಪ್ರತಿಯೊಬ್ಬರು ನಮಗೆ ಬಾಡಿ ಎಕ್ಸರ್ಸೈಸ್ ಮಾಡ್ತಾ ಇರ್ತೀವಿ. ಕೈ ತಿರುಗ್ಸೋದು, ಸೊಂಟ ತಿರುಗ್ಸೋದಾಗಲಿ ಇವೆಲ್ಲ ಮಾಡ್ತಾ ಇರ್ತೀವಿ. ಕಣ್ಣಿಗೆ ಎಕ್ಸರ್ಸೈಸ್ ಅನ್ನು ಇರಬೇಕಲ್ಲ. ಹಾಗಾಗಿ ಇದು ನಾನು ಒಂದು ಇನ್ಫಾರ್ಮೇಷನ್ ತಿಳ್ಕೊಂಡು ನಿಮ್ಗೆ ಹೇಳ್ಬೇಕಂತ ಅನಿಸ್ತು. ಪ್ರತಿಯೊಬ್ಬರು ಫಾಲೋ ಮಾಡಿರಿ. ನಿಮ್ಗೆ ಗೊತ್ತಿದ್ರೆ ಕಾಮೆಂಟ್ ರೂಪಲ್ಲಿ ಗೊತ್ತು ಅಂತ ಹಾಕ್ರಿ ಬ್ರೋ. ಗೊತ್ತಿಲ್ಲ ಅಂದರೆ ತಿಳ್ಕೊಡ್ರಿ. ಇನ್ನೂ ಸ್ವಲ್ಪ ನನ್ನ ರೀಲ್ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಭಾಳ ಜನಕ್ಕೆ ಯೂಸ್ ಆಗಲಿ.